ಚಿಕ್ಕಬಳ್ಳಾಪುರದಲ್ಲಿ ಯುವ ಗೃಹಿಣಿ ಸಾವು. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ವಾರ್ಡ್ ನಂಬರ್ 13ರ ಬಾಪೂಜಿ ನಗರದಲ್ಲಿ ಯುವ ಗೃಹಿಣಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತರನ್ನು ಪುಷ್ಪಲತಾ 25 ವರ್ಷ ಎಂದು ಗುರುತಿಸಲಾಗಿದೆ. ಇವರು ಬೆಂಗಳೂರು ಮೂಲದವರಾಗಿದ್ದು ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ಮೇಸ್ತ್ರಿ ಮೂರ್ತಿ ಅವರ ಪುತ್ರ ಭರತ್ ಅವರನ್ನು ವಿವಾಹವಾಗಿ ದಂಪತಿಗೆ ಒಬ್ಬ ಮಗಳು ಇದ್ದಾಳೆ. ಕುಟುಂಬದ ಕೆಲವರು ಕೇರಳ ಪ್ರವಾಸಕ್ಕೆ ತೆರಳಿದ್ದ ವೇಳೆ ಮನೆಯಲ್ಲಿ ಪುಷ್ಪಲತಾ ಅವರ ಅತ್ತೆ ಹಾಗೂ 4 ವರ್ಷದ ಮಗಳು ಇದ್ದರು ಎನ್ನಲಾಗಿದೆ. ಕಳೆದ ರಾತ್ರಿ ಸುಮಾರು 1 ಗಂಟೆಯ ವೇಳೆಗೆ ಪುಷ್ಪಲತಾ ಅವರು ತಮ್ಮ ಮನೆಯಲ್ಲಿ ಕತ್ತಿನ ಭಾಗದಲ್ಲಿ ಚಾಕುವಿನಿಂದ ಗಾಯಗೊಂಡ ಸ್ಥಿತಿಯಲ್ಲಿ ಮೃತಪಟ್ಟಿರುವ ರೀತಿ ಪತ್ತೆಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಘಟನೆ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ. ಮದುವೆ ಮಾಡ್ಕೊಂಡು ಬಂದು 4 ವರ್ಷ ಆಗಿದೆ. ಎಲ್ಲ ಒಡವೆ ಗಿಡವೆ ಎಲ್ಲ ಇಕ್ಕಿ 2 ಖರ್ಚು ಇಕ್ಕಿ ಮದುವೆ ಮಾಡ್ಕೊಂಡು ಬಂದಿರೋದು ನಾವೇನು ವರದಕ್ಷಿಣೆ ಕಿರುಕುಳ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ವರದಕ್ಷಿಣೆ ಇನ್ನೇನು ನಾವೇನು ವರದಕ್ಷಿಣೆ ತಗೊಂಬಮ್ಮ, ನೀನು ಅದು ತಗೊಂಬ, ನೀನು ಇದು ತಗೊಂಬ ಅಂತ ನಾವು ಇವತ್ತಿಗೊಂದು ಉಸಿರು ಬಿಟ್ಟು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸಾಕು, ನಮಗೆ ಕೊಟ್ಟಷ್ಟಿದೆ. ನಮಗೆ ಇರೋನೊಬ್ಬನೇ ಮಗ. ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಷ್ಟ. ಇವಾಗ ನಾವು ಮಾಡ್ತಿದ್ದೀವಿ ಅಂತಂತ ಹೇಳ್ತಾ ಇದ್ದಾರಲ್ಲ ಸರ್, ಮಾಡಿಸಿದ್ದೀವಿ ಅಂದರೆ ಪ್ರೂಫ್ ಆಗಲಿ ಬಿಡಿ ಸರ್. ಏನಕ್ಕೋಸ್ಕರ ಅಂದರೆ ನಾನು ಇವಾಗ ಪ್ರೀ ಪ್ಲಾನ್ ಮಾಡಿ ಮಾಡಿಸಿದ್ದಾರೆ ಅಂತ ಅವ್ರಮ್ಮ ಹೇಳ್ತಾ ಇದ್ದಾಳೆ. ಆ ಥರ ನಮ್ಗೇನಕ್ಕೆ ಬೇಕು ಸರ್? ಆ ಥರ ಇದ್ದಿದ್ದಿದ್ರೆ ನಾವು ಬೇರೆ ಮನೆ ಮಾಡಿ ಏನಕ್ಕೆ ಕರಿತಾ ಇದ್ವಿ ಆ ಹುಡುಗಿನ? ಇವಾಗ ಕಿರುಕುಳ ಅಂತಂದ್ರೆ ಆ ಹುಡುಗಿ ಇಲ್ಲಿದ್ರೆ ಅಲ್ವಾ ಕಿರುಕುಳ ಕೊಡೋದಕ್ಕೆ? ನಾವು ಇಲ್ಲಿರ್ತಾನೆ ಇರ್ಲಿಲ್ವಲ್ಲ. ನಾವು ಗಂಡ ಹೆಂಡ್ತಿನ ಬೇರೆ ಮನೆ ಮಾಡಿ ಇಟ್ಟಿದ್ದೀವಿ. ಇವಾಗ ಅವ್ರ ಗಂಡ ಹೆಂಡ್ತಿ ಇದ್ರಲ್ಲಿ ಏನು ಇದೆಯೋ ನಾವು ಹೋಗಿ ನೋಡಿರ್ತೀವ ಸರ್. ನಾವಂತ ಆ ಕಡೆ ತಲೆ ಹಾಕಲ್ಲ. ಅವ್ರಿಗೆ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ನಾನೇ ಇನ್ನು ಏನಾದ್ರು ಮಾಡಿದ್ರೆ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ನಾನ್ ವೆಜ್ ಆ ಥರ ಹುಡುಗಿ ಮಾಡ್ಕೊಳ್ಳಲ್ಲ ಅಂತ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಈ ನಡುವೆ ವರ್ಕ್ಗೆ ಸೇರ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಬರೋದು ಇಲ್ಲ, ಏನೂ ಇಲ್ಲ, ಅಲ್ಲೇ ಇದ್ಕೊಂತಾಳೆ. ಕರೆದ್ವಿ ನಾವು ದೇವಸ್ಥಾನಕ್ಕೆ ಬಾ ಅಂದ್ರೆ ನನಗೆ ಕೆಲಸ ಇದೆ, ಮೀಟಿಂಗ್ ಇದೆ, ನಾನು ಬರಲ್ಲ ಅಂತಂದ್ರು. ಏನ್ ಕೆಲಸ ಮಾಡ್ತಾರೆ ಸರ್? ಅದೇನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ. ನಾವು ಅವ್ರು ನೋಡಿ ಸರ್, ಅವ್ರು ಏನ್ ಕೆಲಸ ಮಾಡ್ತಾರೆ, ಏನ್ ಸಂಬಳ, ಆ ಹುಡುಗಿದು ನಾವು 1 ರೂಪಾಯಿ ಸಹ ನಾವು ಇವತ್ತಿಗೆ ನಾವು ಕೈಯಲ್ಲಿ ಮುಟ್ಟಿರೋರಲ್ಲ. ಅವ್ರು ಸಂಪಾದನೆ ಮಾಡಿ ಅವ್ರ ಶೋಕಿ ಇನ್ನು ಏನ್ ಬೇಕೋ ನಾವು ಕೊಡಿಸ್ತಾ ಇದ್ವಿ ಕರ್ಕೊಂಡೋಗಿ. ಏನ್ ಆ ಹುಡ್ಗಿಗೆ ಏನು ಒಂದ್ ಬಟ್ಟೆ ಆಗ್ಲಿ, ಒಂದ್ ಏನೇ ಆಗ್ಲಿ ನನ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತ ಇದ್ದೆ. ಮಗ ಏನ್ ಮಾಡ್ತಿದ್ದ ಕೆಲಸ? ಮಗ ನಮ್ಮ ಯಜಮಾನ್ರ ಜೊತೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನೆ ಸರ್. ಅವ್ರು ಸಪರೇಟ್ ಇದ್ರಾ ಮನೆ? ಸರ್, ಸಪರೇಟ್ ಕೆಳಗಿನ ತೋಟದಲ್ಲಿ ಮನೆ ಲೀಸ್ಗೆ ಹಾಕಿ ಕೊಟ್ಟಿದೀವಿ. ಮನೆ ಲೀಸ್ಗೆ ಹಾಕಿ ಏನೇನ್ ಬೇಕೋ ಮನೆಗೆಲ್ಲ ತಗೊಂಡೋಗಿ ಅವ್ರು ಹಾಲು ಉಕ್ಕಿಸ್ಬಿಟ್ಟು ಅವ್ರಿಗೆ ಸಂಸಾರ ಬೇರೆ ಮಾಡ್ಕೊಟ್ಟಿದೀವಿ. ಇಲ್ಲಿಗೇನು ಬಂದಿದ್ದ ಸರ್? ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಹುಡ್ಗಿ ಅಲ್ಲೊಬ್ಳೇ ಇರ್ತಾಳೆ, ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿ. ಎಲ್ಲಾದ್ರೂ ನಾವು ಹೋದ್ರೆ ಆ ಹುಡ್ಗಿ ಇಲ್ಲಿ ಬರ್ತಾಳೆ ಸರ್. ಎಲ್ಲ ಚೆನ್ನಾಗೇ ಇದ್ದೀವಿ ಸರ್. ನಮ್ಗೇನ್ ಆತರ ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದೀವಿ ನಾವು. ನಮ್ಗೆ ಊಟ ಮಾಡ್ಬಿಟ್ಟು ಹೋಗಿ ಅಲ್ಲಿ ಮಲ್ಕೊಂಡ್ವಿ, ಮಕ್ಕಳು ಮಲಗಿಸ್ಕೊಂಡ್ವಿ. ಅವ್ರಿಬ್ರು ರೂಮ್ ಒಳಗೆ ಮಲಗಿದ್ರು. ನಮ್ಗೆ ಬಾತ್ರೂಮ್ಗೆ ಹೋಗ್ಬೇಕಂತ ನಾವು ಬಂದ್ವಿ. ಟೈಮು ಎಷ್ಟು ಅಂತ ಗೊತ್ತಿಲ್ಲ, ಲೈಟ್ಗಳೆಲ್ಲ ಆರಿಸಿದ್ರು. ಬಂದು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ದು ಆ ಮನೆಗೆ ಹೋಗೋದಕ್ಕೆ ಮಕ್ಳು ಇಬ್ರು ಬಡ್ಕೊಂಡು ಆ ಹುಡ್ಗಿ ಕಿರ್ಸ್ತಾ ಇದ್ದಿದ್ದು ಗೊತ್ತಾಗಿಲ್ಲ. ಕಿರ್ಸಿದ್ರು. ಅಷ್ಟೊದಕ್ಕೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ನೋಡಮ್ಮ ಏನಮ್ಮ ಅಂದ್ವಿ. ಆ ಹುಡುಗಿ ನೋಡಿ ಹಿಂಗೆ ಅಂದ್ರೆ ಇಲ್ಲ, ಆ ಹುಡುಗಿ ಪುಷ್ಪ ಅನ್ನೋ ಹುಡುಗಿ ಮೊಮ್ಮಗಳು ಅಂದ್ರೆ ಭರತ್ ನೆಂಡ್ರು ಮೊಮ್ಮಗನು, ಹೆಂಡತಿ. ಈ ಹುಡುಗಿನೂ ಮೊಮ್ಮಗಳೇ. ಅಷ್ಟು ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲಾರನ್ನು ಕರೆದು ಆಸ್ಪತ್ರೆಗೆ ಆ ಹುಡುಗಿಗೆ ಮಾತಾಡಕ್ಕೆ ತಾಣಿಲ್ಲ. ಹುಡುಗರು ಬರ್ಕೊಂಡು ಅವತ್ತಿಗೆ ನಾನು ಹೋದೆ, ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ನಾವೇ ಸರ್ ಇದ್ದಿದ್ದು. ನಾನು, ನನ್ನ ಮೊಮ್ಮಗಳು, ನಮ್ಮ ಪುಷ್ಪ, 2 ಮಕ್ಕಳು ಅಷ್ಟೇ. ಅದು ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ ಸರ್. ನಾಗಮ್ಮ. ಬಾತ್ರೂಮ್ ಬಂದಿದ್ವಿ ಸರ್ ಅಷ್ಟೇ. ಇನ್ನೆಲ್ಲೂ ಹೋಗಕ್ ನಮ್ ಕಾಲ ಆಗಲ್ಲ ಸರ್. ಚಿಕ್ಕ ಮಗು ಇನ್ನೊಂದು ಮಗು ಇತ್ತಲ್ಲ, ಮಲಗೈತ. 3 ವರ್ಷ ಮಗ ನೋಡ, ಆ ಹುಡ್ಗಿ ಅಲ್ಲೇ ಮಲಗಿದಾಳೆ.